ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಕೂಡ ನಮ್ಮ ಒಂದು ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಚಾನಲ್ಗೆ ಸ್ವಾಗತ. ಈಗ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ನೀವು ರೀಲ್ಸ್ ಮಾಡಿ ಬಹುಮಾನವನ್ನು ಗೆಲ್ಲಿ ಅಂತ. ಓಕೆನಾ? ನೀವೊಂದು 2 ನಿಮಿಷ ಟೈಮ್ ತೊಗೊಂಡು ಒಂದು ರೀಲ್ಸನ್ನು ಮಾಡಿ ಬಹುಮಾನವನ್ನು ನೀವು ಕೂಡ ನಿಮ್ಮದಾಗಿಸಿಕೊಳ್ಬೋದು. ಹಾಗಾಗಿ ಇದೇ ಸೆಪ್ಟೆಂಬರ್ 30ರ ಒಳಗಡೆ ನೀವು ಆದಷ್ಟು ಬೇಗ ನಿಮ್ಮ ಒಂದು ಯೂಟ್ಯೂಬ್ನಲ್ಲಿ ರೀಲ್ಸನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂಥೇಳಿ, ಯೂಟ್ಯೂಬ್ ಶಾರ್ಟ್ಸನ್ನು ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ರೀತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ರೀಲ್ಸನ್ನು ಮಾಡ್ಬೋದು. ಓಕೆನಾ? ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ಡೈರೆಕ್ಟಾಗಿ ನಾವು ಯೂಟ್ಯೂಬ್ ಅಪ್ಲಿಕೇಶನ್ಗೆ ಹೋಗೋಣ. ಪ್ರೆಸ್ ಮಾಡಬೇಕು. ಓಕೆನಾ? ಪ್ಲಸ್ ಐಕನ್ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಡೈರೆಕ್ಟಾಗಿ ರೀಲ್ಸ್ ಮಾಡ್ತೀರಾ ಅಂದರೆ ಡೈರೆಕ್ಟ್ ನೀವು ಶಾರ್ಟ್ ಅಂತ ಹೋಗ್ಬಿಟ್ಟು ನೀವು ಜಸ್ಟ್ ಆ ಕೆಂಪು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ರೆಕಾರ್ಡ್ ಆಗೋಕ್ಕೆ ಶುರು ಆಗುತ್ತೆ. ಓಕೆನಾ? ಒಂದು ಸರಿ ವಿಡಿಯೋ ರೆಕಾರ್ಡ್ ಆಗೋಕ್ಕೆ ಶುರು ಆದರೆ ನಿಮಗೆ 60 ಸೆಕೆಂಡು ಫಸ್ಟು ಸ್ಟಾರ್ಟಿಂಗ್ 15 ಸೆಕೆಂಡ್ ಆಗುತ್ತೆ, 30 ಸೆಕೆಂಡ್ ಆಗುತ್ತೆ, 60 ಸೆಕೆಂಡ್ವರೆಗೂ ಕೂಡ ನೀವು ಸೆಟ್ ಮಾಡ್ಕೋಬೋದು. ಓಕೆನಾ? ನೀವು ಎಷ್ಟು ಸೆಕೆಂಡ್ ಬೇಕೋ ಅಷ್ಟು ಸೆಕೆಂಡನ್ನು ಸೆಟ್ ಮಾಡಿಕೊಂಡು ಅಲ್ಲೇ ಡೈರೆಕ್ಟಾಗೆ ನೀವು ವಿಡಿಯೋನ ಹಿಡಿದು ರೆಕಾರ್ಡ್ ಮಾಡ್ಬೋದು. ಬಟ್ ಆದರೆ ನಿಮಗಿಲ್ಲಿ ಅಲ್ಲಿ ಸೆಕೆಂಡ್ ಸೈಡಿಗೆ ರೈಟ್ ಸೈಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 15, 30, 60 ಅಂತ ತೋರಿಸುತ್ತೆ. ಓಕೆನಾ? ನೀವು ಬೇಡಪ್ಪ ನಾನು ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡ್ತೀನಿ ಅಂದರೆ ಜಸ್ಟ್ ಸೈಡ್ ನೀವು ಶಾರ್ಟ್ ಕಾಲಮಿಗೆ ಹೋದಾಗ ಅಲ್ಲಿ ನಿಮಗೆ ಲೆಫ್ಟ್ ಸೈಡ್ ಒಂದು ಆ್ಯಡ್ ವಿಡಿಯೋ ಅಂತ ಬರುತ್ತೆ. ಆ್ಯಡ್ ವಿಡಿಯೋಕ್ಕೆ ಹೋಗಿ ನೀವು ನಿಮ್ಮ ಗ್ಯಾಲರಿಲಿರೋ ನೀವು ರೆಕಾರ್ಡ್ ಮಾಡಿರೋ ವಿಡಿಯೋನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಓಕೆನಾ? ನೋಡಿ, ನಾನು ಸುಮ್ಮನೆ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಒಂದು ವಿಡಿಯೋನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ನಿಮಗೆ ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಂತ ರೆಫರೆನ್ಸಿಗೆ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ನೀವೇನು ಮಾಡಬೇಕಪ್ಪ ಅಂದರೆ ಜಸ್ಟ್ ನೆಕ್ಸ್ಟ್ ಅಂತ ಕೊಡಿ, ಅಥವಾ ಡನ್ ಅಂತ ಇದೆಯಲ್ಲ ಆ ಡನ್ ಅಂತ ಕೊಡಿ. ಡನ್ ಅಂತ ಕೊಟ್ಟ ಮೇಲೆ ಸ್ವಲ್ಪ ಸಮಯ ಟೈಮ್ ತೊಗೊಳುತ್ತೆ. ಆ ಟೈಮ್ವರೆಗೂ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಈಗ ನೋಡಿ, ಈಗ ಜಸ್ಟ್ ನೀವು ಈ ರೀತಿಯಾಗಿ ನೀವೇನು ರೀಲ್ಸಲ್ಲಿ ವಿಡಿಯೋ ಮಾಡಿದ್ದೀರಾ, ನಿಮ್ಮ ಮೊಬೈಲ್ನಲ್ಲಿ ಏನು ವಿಡಿಯೋ ಮಾಡಿದ್ದೀರಾ ಜಸ್ಟ್ ಆ ರೀಲ್ಸಲ್ಲೇ ಅದೇ ರೀತಿ ಬರ್ತಾ ಹೋಗುತ್ತೆ. ನೀವು ಇದಕ್ಕೆ ಯಾವುದೇ ರೀತಿ ಮ್ಯೂಸಿಕನ್ನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆನಾ? ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನೀವು ಜಸ್ಟ್ ಒಂದು ಟೈಟಲನ್ನು ಹಾಕಬೇಕಾಗತ್ತೆ. ಓಕೆನಾ? ಟೈಟಲನ್ನು ನೀವು ಜಸ್ಟ್ ನಾನಿಲ್ಲಿ ಗೃಹಲಕ್ಷ್ಮಿ ಗಿಫ್ಟ್ ಅಂತ ಇಲ್ಲಿ ಹಾಕ್ತಾಯಿದ್ದೀನಿ. ಗೃಹಲಕ್ಷ್ಮಿ ಗಿಫ್ಟ್ ಬೈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹಾಕ್ತಾಯಿದ್ದೀನಿ. ನೀವು ಇದೇ ರೀತಿಯಾಗಿ ಟೈಪ್ ಮಾಡಿ. ಆಮೇಲೆ ಹ್ಯಾಶ್ಟ್ಯಾಗ್ಗಳನ್ನು ಹಾಕಬೇಕು. ಯಾವ ರೀತಿ ಹಾಕೋದು ಅಂತಲೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಬಹಳ ಮುಖ್ಯವಾದ ವಿಡಿಯೋ. ನೋಡಿ, ಈ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ, CM ಸಿದ್ದರಾಮಯ್ಯ ಅಂತ ಹ್ಯಾಶ್ಟ್ಯಾಗ್ ಹಾಕಿ, DK ಶಿವಕುಮಾರ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ. ಏನಾದರೂ ನಿಮ್ಮ ಬೈ ಲಕ್ ಏನಾದರೂ ನಿಮ್ಮ ವಿಡಿಯೋ ಏನಾದರೂ ರೀಚ್ ಆಯಿತು, ಸಿಕ್ಕಾಪಟ್ಟೆ ವ್ಯೂಸ್ ಬಂತು ಅಂದರೆ ನಿಮಗಿಲ್ಲ ನಮ್ಮ ಅತ್ತೆಗೆ ಈ ರೀತಿಯಾಗಿ 11 ಕಂತು ಬಂದಿರೋದ್ರಿಂದ ನಮಗೆ ಈ ರೀತಿ ಬೆನಿಫಿಟ್ ಆಯಿತು, ಈ ರೀತಿಯಾಗಿ ನೀವು ಏನಾದರೂ ಒಂದು ಕಾರಣ ಇಟ್ಕೊಂಡು ವಿಡಿಯೋನ ಮಾಡಬೇಕಾಗುತ್ತೆ. ಓಕೆನಾ? ಈಗ ನೋಡಿ, ನಾನು 3 ಜನರ ಹ್ಯಾಶ್ಟ್ಯಾಗನ್ನು ಕೂಡ ಬಳಸಿದ್ದೀನಿ. ನಾನು ಟೈಟಲ್ನಲ್ಲಿ ಗೃಹಲಕ್ಷ್ಮಿ ಗಿಫ್ಟ್ ಬೈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಥೇಳಿ ಟೈಪ್ ಮಾಡಿದ್ದೀನಿ. ಓಕೆನಾ? ಗೃಹಲಕ್ಷ್ಮಿ ಗಿಫ್ಟ್ ಅಂತಲೂ ಕೂಡ ಹ್ಯಾಶ್ಟ್ಯಾಗನ್ನು ಬಳಸ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡಿಬಿಟ್ಟು ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಆಗ್ತಿದ್ದಂಗೆ ವಿಡಿಯೋ ನಿಮ್ಮದು ಪೆಂಡಿಂಗಲ್ಲಿರುತ್ತೆ. ಇಲ್ಲಿ ನೀವು ಜಸ್ಟ್ ಒಂದು 2-3 ಸೆಟ್ಟಿಂಗ್ ಇರುತ್ತೆ. ನಾಟ್ ಫಾರ್ ಕಿಡ್ಸ್ ಅಂತ ಇರುತ್ತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ? ನಾಟ್ ಫಾರ್ ಕಿಡ್ಸ್ ಅಂತಲೇ ಮಾಡ್ಕೊಳ್ಳಿ. ಇಟ್ ಈಸ್ ಮೇಡ್ಸ್ ಫಾರ್ ಕಿಡ್ಸ್ ಅಂತ ಮಾಡಬೇಡಿ, ಇದು ಮಕ್ಕಳಿಗೆ ಮಾತ್ರ ಹೋಗುತ್ತೆ. ಇನ್ನು ಕೆಳಗಡೆ ಬಂದರೆ ಇಟ್ ಈಸ್ ನಾಟ್ ಐ ಡೋಂಟ್ ರಿಸ್ಟ್ರಿಕ್ಟ್ ಫಾರ್ ಅಬೌವ್ 18 ಏಜಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಆಲ್ಟರ್ಡ್ ಕಂಟೆಂಟ್ ಅಂತ ಇದೆಯಲ್ಲ ಅಲ್ಲಿ ಎಸ್ ಆರ್ ನೋ ಕೇಳುತ್ತೆ, ನೋ ಅಂತ ಮಾಡಿಬಿಡಿ. ಓಕೆನಾ? ಇಷ್ಟು ಮಾಡಿಬಿಟ್ಟು ಅಪ್ಲೋಡ್ ಶಾರ್ಟ್ ಅಂತ ಕೊಡಿ. ಅಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಆದಮೇಲೆ ಜಸ್ಟ್ ಪಬ್ಲಿಕ್ ಅಂತ ಮಾಡಿ. ಅಷ್ಟು ಮಾಡಿದ್ರೆ ಮುಗೀತು. ನೀವೇನು ಮಾಡೋಂಥ ಅಗತ್ಯ ಇಲ್ಲ. ನಿಮಗೆ ಅದೃಷ್ಟ ಇದ್ದರೆ ನಿಮಗೂ ಕೂಡ ಬಹುಮಾನ ಬರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.